ಸೊ ಡಿಯರ್ KCET ಸ್ಟೂಡೆಂಟ್ಸ್, ನಿಮಗೆ KEಯಿಂದ ಒಂದು ಅಪ್ಡೇಟ್ ಬಂದಿದೆ, ಸರ್ಕ್ಯುಲರ್ ಬಂದಿದೆ ಇವತ್ತು. ಏನು ಅಂತಂದರೆ ರಿಗಾರ್ಡಿಂಗ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ಡರ್ ಟು ಅಲೋ OCI ಆ್ಯಂಡ್ PIO ಕ್ಯಾಂಡಿಡೇಟ್ಸ್ ಫಾರ್ UGCET 2023. ಓಕೆ, ಸರ್ಕ್ಯುಲರ್ ಡೇಟ್ ಬಂದು 8/3 ಬಂದಿರೋದು. ಇದೇನು ಅಂತಂದರೆ ಎಕ್ಸಾಕ್ಟ್ಲಿ ಹೇಳೋದಂದರೆ ಆಸ್ ಪರ್ ದ ಆರ್ಡರ್ಸ್ ಆಫ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ OCI ಆ್ಯಂಡ್ PIO ಅವ್ರಿಗೂ ಕ್ಯಾಂಡಿಡೇಟ್ಸ್ಗೂ ಅಲೋ ಮಾಡಬೇಕು. UGCET 2023 ಮಾಡಿಫೈ ಮಾಡಿ ಅಲೋ ಮಾಡಬೇಕು ಅಂತ ಒಂದು ಆರ್ಡರ್ ಆಗಿದೆ. ಏನಿದು OCI ಅಂತಂದರೆ ಓವರ್ಸಿ ಸಿಟಿಸನ್ಸ್ ಆಫ್ ಇಂಡಿಯಾ. ಓಕೆ, ಸೊ OCI ಅಂದರೆ ಓವರ್ಸಿ ಸಿಟಿಸನ್ಸ್ ಆಫ್ ಇಂಡಿಯಾ ಅವರಿಗೆ. ಸೊ ಯಾರ್ಯಾರು ಔಟ್ ಆಫ್ ಸಿಟಿಯಿಂದ ಬಂದು ಇಲ್ಲಿ ಸಿಟಿಸನ್ಸ್ ಆಗಿದ್ದಾರೆ ಅವರು ಆ ಕ್ಯಾಂಡಿಡೇಟ್ಸ್ಗೆ. ಓಕೆ, ಅವ್ರ ಫಾದರ್ ಮದರ್ ಇರ್ತಾರೆ, ಅವ್ರು ಬಂದು ಇಲ್ಲಿ ರಿಸೈಡ್ ಆಗಿರ್ತಾರೆ ಅವ್ರಿಗೆ. ಮತ್ತು ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್, PIO ಅಂದರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಮೀನ್ಸ್ ಫಾರಿನ್ ಸಿಟಿಸನ್ಸ್ ಎಕ್ಸೆಪ್ಟ್ ನ್ಯಾಷನಲ್ಸ್ ಆಫ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಚೈನಾ, ಇರಾನ್, ಭೂತಾನ್, ಶ್ರೀಲಂಕಾ ಆ್ಯಂಡ್ ನೇಪಾಲ್. ಇವರು ಬಿಟ್ಟು ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅವ್ರು ಯಾರು ಇರ್ತಾರೋ ಅವರಿಗೆ ಮಾಡಿಫಿಕೇಷನ್ಸ್ ಮಾಡಿ UGCET 2023 ಆಪ್ಷನ್ಸ್ ಕೊಡಬೇಕು, ಅವೈಲೇಬಲ್ ಕೊಡಬೇಕು ಅವರಿಗೆ ಎಂಟ್ರಿ ಮಾಡೋದಕ್ಕೆ, ಆಪ್ಷನ್ಸ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಸೊ ಅದ್ರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ನೆಸೆಸರಿ ಮಾಡಿಫಿಕೇಶನ್ ಇನ್ಕಾರ್ಪೊರೇಟ್ ಟು ದ ಸಾಫ್ಟ್ವೇರ್ ಅಂಡ್ ದ ಇನ್ಫಾರ್ಮೇಷನ್ in this regard will be published on the KEA website ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಈ ಸ್ಟೂಡೆಂಟ್ಸ್ ಏನಿದ್ದೀರಾ ಬರ್ತೀರಾ, ಇಫ್ ಯು ಆರ್ ಎಲಿಜಿಬಲ್, ಇಫ್ ಯು ಆರ್ ಅಂಡರ್ ದಿಸ್ ಕ್ಯಾಟಗರಿ, ಇವ್ರು KEA ವೆಬ್ಸೈಟ್ ನೋಡ್ತಾ ಇರಿ, ಫರ್ದರ್ ಅಪ್ಡೇಟ್ಸ್ ಕೊಡ್ತಾರೆ. ಓಕೆ, ಸೊ ಇಫ್ ಯು ನೀಡ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ದಿಸ್, ಸಬ್ಸ್ಕ್ರೈಬ್ ಟು ದ ಚಾನಲ್, ಐ ಅಪ್ಡೇಟ್ ಅಕಾರ್ಡಿಂಗ್ಲಿ ಆಸ್ ಪರ್ ದ KEA ಸರ್ಕ್ಯುಲರ್ಸ್. ಸೊ ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ಈ ಥರ ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು KCET ಅಪ್ಡೇಟ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.